ಈಗ ತಂದೆಗಳು ಹೆಂಗೆ ಸುಳ್ಳು ಹೇಳ್ತಿರ್ತಾರೆ, ಮಕ್ಕಳುಗಳು ಹೆಂಗೆ ಸುಳ್ಳು ಹೇಳ್ತಿರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣಂತ. ಇಬ್ಬರು ಮಕ್ಕಳು ಗೆಳೆಯರು, ಇಬ್ಬರು ತಂದೆಗಳು ಗೆಳೆಯರು. ಆದ್ರೆ ಮಕ್ಕಳು ಇಬ್ಬರು ಕೂಡಿ ಅಪ್ಪಗಳ ಬಗ್ಗೆ ಮಾತಾಡಕತ್ತಿದ್ರು. ನೋಡು ದೋಸ್ತ, ನಮ್ಮ ಅಪ್ಪ $2 ಕೊಟ್ಟಾನು, ಟಿ ವಿ ತೊಗೊಂಬ ಅಂತ ಹೇಳ್ತಾನೆ. ಅಲ್ಲ, ಟಿ ವಿ ಬ್ಲ್ಯಾಕ್ ಆ್ಯಂಡ್ ವೈಟು ಏನು ಕಲರು ಹೇಳಬೇಕು ಹೇಳಬಾರ್ದು. ಅವ ಇನ್ನೊಬ್ಬ ಗೆಳೆಯ ಹೇಳಿದ, ನಿಂದು ಚಲೋನು ಮಾರಾಯ, ನಮ್ಮಪ್ಪ ದೇವ್ ಕುಂತಂಗೆ ಕಾಟ ಮೇಲೆ ಹಂಗೆ ಕುಂತಾನ ಮನ್ಯಾಗ, ಆಫೀಸಿಗೆ ಹೋಗ್ಯಾನಿಲ್ಲ ನೋಡ್ಕೊಂಡು ಮಾತು ನನಗೆ ಹೇಳ್ತಾನೆ. ಯಾಕೆ ತಾನ ಫೋನ್ ಮಾಡಿ ಕೇಳಕ್ಕೆ ಬರ್ದಲ್ಲ. ಸಿದ್ಲಿಂಗ ಮತ್ತು ಸಿದ್ಲಿಂಗನ ಗೆಳೆಯರಿಬ್ಬರು ಒಂದು ಕಡೆ ಕೂಡಿದ್ರು. ಅವ್ರು ಹಂಗೆ ಕೂಡಿದ್ರು. ಇವ ಸಿದ್ಲಿಂಗ ಹಿಂದೆ ಉಳಿದಿದ್ದವ, ಅವ್ರು ಏನು ಮಾತಾಡ್ತಾರೆ ಕೇಳಕ್ಕಂಥೇಳಿ. ಅವಾಗ ಅವರಿಬ್ಬರು ಮಾತಾಡಕತ್ತಿದ್ರು. ಒಬ್ಬನ ಕರೆದ್ರು ಅವರು, ಮೂರನೇದವನ್ನ, ಏ ದೋಸ್ತ, ಒಂದ ವಜ್ಞ ಅಂದ್ರೆ ಬಿಹಾರ ಲಾಲು ಪ್ರಸಾದ್ ಯಾದವ್ನಂತ ಕ್ವಾದೀನಿ ಅಂತ ಅಂದ. ನೀವು ಸಿದ್ಲಿಂಗ ದೂರಿಂದ ಕೇಳ್ಕೊತ ನಿಂತಿದ್ದೀವ. ಆಮೇಲೆ ಇನ್ನೊಬ್ಬ ಅಂದ, ಏ ಮಗನ, ನಿನ್ನ ಒಂದ ವಜ್ಞ ಅಂದ್ರೆ ಜೈಲಲಿತಾನಂತ ಕ್ವಾದೀನಿ. ಇಷ್ಟು ಅನ್ನೋದು ಕೇಳಿದ ಸಿದ್ಲಿಂಗ್ ಬಂಕಂತ ಓಡಿ ಬಂದ. ಏಪ್ಪ, ಇಬ್ಬರು ಕೂಡ ನಾನು ಓದಿರೋ, ನಾ ಅಟ್ ಬೆಂಗಳೂರಿಗೆ ಹೋಗಿ ಬರ್ಬೇಕಾಗೈತಿ ಅಂದ. ಒಮ್ಮೇನಾಗಿತ್ತು, ಸಿದ್ಲಿಂಗ ಎದ್ದು ಕೂಡೇನ ಒಳ್ಳೆಯವ್ರ ಮುಖ ನೋಡಬೇಕು ಅಂಥೇಳಿ ದೇವ್ರ ಗುಡಿಗೆ ಹೋದ. ದೇವ್ರ ಗುಡಿಗೆ ಹೋದ, ಪಾಳೆ ಹತ್ತಿತ್ರಪ್ಪ ಅಲ್ಲಿ. ಪಾಳೆ ಹತ್ತಿತ್ತು ಹೇಳ್ತಾನೆ ನಿಮಗೆ, ಹಂಗೆ ಸಂಧ್ಯಾಗ ಹೊಳ್ಳಿ ಹಿಂಗೆ ಸಂಧ್ಯಾಗ ಹೊಳ್ಳಿ ಒಟ್ಟು ಹೆಂಗಾರ ಮಾಡಿ ಹೋಗಿ ದೇವ್ರ ಮುಂದೆ ನಿಂತ. ಇನ್ನೇನು ಅಲ್ಲಿ ಹೋಗಿ ಕಣ್ಣು ಬಿಡಬೇಕು, ಕಣ್ಣು ಮುಚ್ಕೊಂಡ್ರೆ ಹೋಗಿದ್ದೀವ ದೇವ್ರ ಗುಡಿ ಒಳಗೆ. ಪಾಪ ದೇವ್ರ ಕಣ್ಣು ಮುಚ್ಕೊಂಡು ಕೂತ್ಬಿಡ. ಅಲ್ಲ, ಒಳ್ಳೆಯವ್ರ ಮುಖ ನೋಡ್ಬೇಕಂತ ನಾ ಇಲ್ಲಿ ತನಕ ಬಂದೇನಿ, ದೇವ್ರ ನೀ ಕಣ್ಣು ಮುಚ್ಕೊಂಡು ಕುಂತಿಯಲ್ಲೋ ಅಂದ. ಆವಾಗ ದೇವರು ಅಶರೀರವಾಣಿಯ ಮುಖಾಂತರ ಹೇಳಿದ, ದೇವ್ರು ನೋಡಪ್ಪ, ಕಣ್ಣು ತೆಗೆದು ನಿನ್ನ ನೋಡಿದ್ನಂದ್ರೆ ನಾ ದೇವ್ರ ಪಟ್ಟ ಬಿಟ್ಕೊಟ್ಟು ಹಾರಿಗಿಡೋದು ಸತ್ಯಾನಾಶ ಆಗಿ ನಾ ಹೋಗ್ತೇನೆ. ನಾನು ಚಲೋದವ್ರ ಮುಖ ನೋಡ್ಬೇಕಂತ ಹೇಳಿ ಅವ್ರು ಬರುತ್ತಾನ ಕಣ್ಣು ಮುಚ್ಕೊಂಡು ಕುಂತೇನಿ ಅಂತಂದ. ಸಿದ್ಲಿಂಗ ಒಮ್ಮೆ ಡಾಕ್ಟ್ರ್ ಹತ್ರ ಬಂದ. ಸರ ಬಿಕ್ಕಳಿಕ್ರಿ, ಬಿಕ್ಕಳಿಗೆ ಹತ್ಯಾವು ಅಂದ್ಕೂಳೆ ಅಂದ್ರೆ ಡಾಕ್ಟ್ರ್ ಹಂಗೆ ಬಗ್ಗಿಸಿ ಒಂದು 15 ನಿಮಿಷ ಹಂಗೆ ದಮ 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 ಗುದ್ದಿದ್ರಂತ. ಅಂದ್ರೂ ಕಡಿಮೆ ಆಗೇ ಇಲ್ಲ ಅವು. ಕಡಿಮೆ ಆದವನು ಇಲ್ರಿ. ಮತ್ತೆ ಹಂಗೆ ಹಾಕಿದ್ರಂತ ಮತ್ತೆ ದಾಮು ಧೂಮು ದಾಮು ಧೂಮು ಹಮ್ಯಾರ. ಒಂದು ಅರ್ಧ ತಾಸು ಹಮ್ಮಿದ ಮೇಲೆ, ಸರ ಸಾಯುವಂಗೆ ಯಾಕೆ ಬಿಡಾಕತ್ತೀರಿ ಸರ ಅಂತಂದ. ಮತ್ತು ಬಿಕ್ಕಳಿಗೆ ನಿಂದಿರ್ಬೇಕಲ್ಲೋ ಅಂದ್ರಂತ ಡಾಕ್ಟ್ರು. ಸರ ಬಿಕ್ಕಳಿಗೆ ನನಗೆ ಹತ್ತಿಲ್ರಿ, ನಾನು ಹೆಂಡ್ತಿಗೆ ಆಟೋದಾಗ ಕುಂತಾಳೆ ಹೊರಗಲ್ಲಕ್ಕೆ, ನನ್ನ ಯಾಕೆ ಹಮ್ಮಾಕತ್ತೀರಿ ನೀವು ಅಂತ. ನೀವು ಸಿದ್ಲಿಂಗ ಎಲ್ಲ ಕಡೆ ಹಾಸಿರ್ತದೆ. ನೀವು ಅದನ್ನು ಹುಡುಕಿ ತೆಗೆಯುವಂಥ ಪ್ರಯತ್ನ ಮಾಡಬೇಕು. ಹಾಸ್ಯ ಕಾರ್ಯಕ್ರಮಗಳನ್ನು ನೋಡ್ತಿರಬೇಕು, ಹಾಸ್ಯ ಚಟಾಕಿಗಳನ್ನು ಓದ್ತಿರಬೇಕು. ಸಾಕಷ್ಟು ನಮೂನಿ ಹಾಸ್ಯ ಇರ್ತಾವ. ಅದಕ್ಕೆ ಬಂಧುಗಳೇ, ಹಾಸ್ಯ ಮತ್ತು ಚಪ್ಪಾಳೆ ಎರಡನ್ನೂ ನೀವು ರೂಢಿಸ್ಕೊಂಡ್ರಿ ಅಂದ್ರೆ ದವಾಖಾನಿಗೆ ಹೋಗೋ ಅವಶ್ಯಕತೆ ಬೀಳುವುದಿಲ್ಲ. ಹಾಸ್ಯವನ್ನು ಆಸ್ವಾದಿಸಿಕೋತ ಅಗದಿ ನಕ್ಕೋತ ಇದ್ರಂದ್ರೆ ಸಾಕಷ್ಟು ದೇಹದೊಳಗೆ ಬದಲಾವಣೆಯನ್ನು ಕಾಣ್ತೀರಿ. ಎಲ್ಲರಿಗೂ ನಮಸ್ಕಾರ, ಮತ್ತು ನಾಳೆ ಭೇಟಿ ಆಗೋಣಂತ.